ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಜುಲೈ 21. ಗುಬ್ಬಿ ತಾಲೂಕು ಬಿದರೆಹಳ್ಳ ಕಾವಲ್ನಲ್ಲಿ HLLಗೆ ಹೆಚ್ಚುವರಿ ಜಮೀನಿಗಾಗಿ ರೈತರು ಫಲವತ್ತಾದ ಭೂಮಿಯ ಬದಲು ಲಭ್ಯವಿರುವ ಸಾಮಾಜಿಕ ಅರಣ್ಯ, ಹುಲ್ಲುಬಂದಿ, ಗೋಮಾಳ ಜಮೀನು ಬಳಕೆ ಮಾಡುವಂತೆ ಇಂದು ಹಾಲಪ್ಪ ಪ್ರತಿಷ್ಠಾನದ ನೇತೃತ್ವದಲ್ಲಿ ಮುರಳೀಧರ್ ಹಾಲಪ್ಪ ಹಾಗೂ ತುಮುಲ್ ನಿರ್ದೇಶಕರಾದ ಶ್ರೀಮತಿ ಭಾರತಿ ಶ್ರೀನಿವಾಸ್ ರವರುಗಳು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧಿಕಾರಿಗಳಿಗೆ ನೂರಾರು ರೈತರೊಂದಿಗೆ ನಿಯೋಗ ತೆರಳಿ ಮನವಿ ಸಲ್ಲಿಸಿದರು. ಕಳೆದ 10 ವರ್ಷಗಳ ಹಿಂದೆ ಗುಬ್ಬಿ ತಾಲೂಕು ಬಿದರೆಹಳ್ಳ ಕಾವಲ್ ಬಳಿ ರೈತರು ಸಾಗುವಳಿ ಭೂಮಿಯೂ ಸೇರಿದಂತೆ ಸುಮಾರು 660 ಎಕರೆ ಪ್ರದೇಶದಲ್ಲಿ ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾದ HALನ ಬಹು ಉಪಯೋಗಿ ಹೆಲಿಕಾಪ್ಟರ್ ನಿರ್ಮಾಣ ಘಟಕ ಆರಂಭಗೊಂಡಿತ್ತು. ಇದರ ವಿಸ್ತರಣಾ ಘಟಕಕ್ಕೆ ಸುಮಾರು 400 ಎಕರೆಗೆ ಹೆಚ್ಚು ಜಾಗ ಬೇಕು ಎಂದು ಸರ್ಕಾರಕ್ಕೆ HAL ವತಿಯಿಂದ ಮನವಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಸರ್ಕಾರ KIADBI ಅವರಿಗೆ HAL ವಿಸ್ತರಣಾ ಘಟಕಕ್ಕೆ ಅಗತ್ಯವಿರುವ ಭೂಮಿ ಗುರುತಿಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿತ್ತು. ಸರ್ಕಾರದ ಆದೇಶದ ಮೇರೆಗೆ KIADBI ಅಧಿಕಾರಿಗಳು ಹಾಲಿ ಕಾರ್ಯನಿರ್ವಹಿಸುತ್ತಿರುವ HAL ಘಟಕದ ಸುತ್ತಮುತ್ತಲೂ ಸುಮಾರು 457 ಎಕರೆ ಜಾಗ ಗುರುತಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು, ಇದರಲ್ಲಿ ರೈತರ ಸುಮಾರು 146 ಎಕರೆ ಫಲವತ್ತಾದ ಭೂಮಿಯೂ ಸೇರಿದ ಹಿನ್ನೆಲೆಯಲ್ಲಿ ಭೂಮಿ ನೀಡಲು ನಿರಾಕರಿಸಿದ ರೈತರು ಸ್ಥಳೀಯ ಶಾಸಕರಾದ SR ಶ್ರೀನಿವಾಸ್ ಸೇರಿದಂತೆ ಎಲ್ಲ ಜನಪ್ರತಿಗಳಿಗೆ ತಮ್ಮ ಫಲವತ್ತಾದ ಭೂಮಿಯನ್ನು ಉಳಿಸಿಕೊಡುವಂತೆ ಮನವಿ ಮಾಡಿದ್ದರು. ರೈತರ ಮನವಿಗೆ ಸ್ಪಂದಿಸಿದ ಶಾಸಕರು ರೈತರ ಜಮೀನನ್ನು ಕೈಬಿಡುವಂತೆ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ರವರ ಮೇಲೆ ಒತ್ತಡ ತಂದು ಅಧಿಕಾರಿಗಳಿಗೆ ಲಿಖಿತ ಆದೇಶ ಮಾಡುವಂತೆ ಕೆಲಸ ಮಾಡಿದ್ದರು. ಈ ಎಲ್ಲಾ ಘಟಕಗಳ ಹಿನ್ನೆಲೆಯಲ್ಲಿ ಇಂದು KIADBI ಅಧಿಕಾರಿಗಳು ರೈತರು ಹಾಗೂ ರೈತ ಮುಖಂಡರೊಂದಿಗೆ ಚರ್ಚೆ ನಡೆಸಲು ಆಹ್ವಾನ ನೀಡಿದ್ದಾರೆ. ಈ ವೇಳೆ ರೈತರ ಪರವಾಗಿ ಮನವಿ ಸಲ್ಲಿಸಿ ಮಾತನಾಡಿದ ಕೆಪಿಸಿಸಿ ಹಿರಿಯ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ, ಈಗಾಗಲೇ ಈ ಭಾಗದ ರೈತರು ಮೊದಲ ಹಂತದ HALಗೆ ತಮ್ಮ ಅಲ್ಪ ಸ್ವಲ್ಪ ಭೂಮಿಯನ್ನು ಕಳೆದುಕೊಂಡಿದ್ದಾರೆ. HAL ನೀಡಿದ ಭರವಸೆಯಂತೆ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಖಾಯಂ ಉದ್ಯೋಗವನ್ನು ನೀಡಿಲ್ಲ. ಗುತ್ತಿಗೆ ಆಧಾರದಲ್ಲಿ D ದರ್ಜೆ ನೌಕರಿ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಹಾಗಾಗಿ ರೈತರು ವಿಸ್ತರಣಾ ಘಟಕಕ್ಕೆ ತಮ್ಮ ಭೂಮಿ ನೀಡಲು ಹಿಂದೇಟು ಹಾಕುತ್ತಿದ್ದಾರೆ. ಅದಲ್ಲದೆ HAL ವಿಸ್ತರಣಾ ಘಟಕಕ್ಕೆ ರೈತರ ಫಲವತ್ತಾದ ಭೂಮಿಯ ಬದಲಾಗಿ HAL ಘಟಕಕ್ಕೆ ಹೊಂದಿಕೊಂಡಿರುವಂತೆ 2000 ಎಕರೆ ಸಾಮಾಜಿಕ ಅರಣ್ಯ ಭೂಮಿ ಇದೆ, ಅದನ್ನು ಬಳಕೆ ಮಾಡಿಕೊಳ್ಳಬಹುದು. ರೈತರಿಗೆ ತೊಂದರೆ ನೀಡಬಾರದು ಎಂಬುದು ನಮ್ಮ ಒತ್ತಾಯವಾಗಿದೆ ಎಂದರು. ಶಾಸಕರು ಸಹ ಇದೇ ಆದೇಶದೊಂದಿಗೆ ರೈತರ ಪರವಾಗಿ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಆದೇಶ ಮಾಡಿಸಿದ್ದಾರೆ. KIADBI ಅಧಿಕಾರಿಗಳು ಇದನ್ನು ಪರಿಗಣಿಸಿ ರೈತರ ಭೂಮಿಯನ್ನು ಭೂ ಸ್ವಾಧೀನದಿಂದ ಹೊರಗಿಡಬೇಕೆಂದರು. ತುಮುಲ್ ನಿರ್ದೇಶಕಿ ಶ್ರೀಮತಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ರೈತರ ಆಶಯದಂತೆ ಈಗಾಗಲೇ ಶಾಸಕರು ಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ರೈತರ ಫಲವತ್ತಾದ ಜಮೀನನ್ನು ಉಳಿಸುವ ಕೆಲಸ ಮಾಡಿದ್ದಾರೆ. HAL ಘಟಕಕ್ಕೆ ಹೊಂದಿಕೊಂಡಿರುವಂತಹ ಸಾಮಾಜಿಕ ಅರಣ್ಯ ಭೂಮಿಯನ್ನು ಸರ್ಕಾರ ಬಳಕೆ ಮಾಡಿಕೊಳ್ಳಲಿ, ಇದಕ್ಕೆ ನಮ್ಮ ಅಭ್ಯಂತರವಿಲ್ಲ. ನಾವು ಸದಾ ಕಾಲ ರೈತರ ಪರವಾಗಿಯೇ ಇರುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಈ ವೇಳೆ ಮುಖಂಡರಾದ ಗೋವಿಂದೇಗೌಡ, ರೈತ ಸಂಘದ ರಾಚಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. HAL ಜಾಗದಲ್ಲಿ ಇವತ್ತು ಏನು ರೈತರು ನಮ್ಮ ಜಾಗನ ಒತ್ತುವರಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಬಿದರೆಹಳ್ಳಿ ಸುತ್ತಮುತ್ತ ಬಿದರೆಹಳ್ಳ ಕಾವಲಿನ ಸುತ್ತಮುತ್ತ ರೈತರೆಲ್ಲ ಬಂದಿದ್ದಾರೆ. ಅವರು ಕೇಳೋಕ್ಕೆ ಮೊದಲೇ ನಮ್ಮ ಯಜಮಾನರಾಗಲೇ ಮುಖ್ಯಮಂತ್ರಿಯವ್ರ ಹತ್ರ ನೋಡಿ, ನಿಮ್ಮ ಮುಂದೆನೇ ಇದೆ, ನೆಲ್ಲ ಮಾಡಿಸಿದ್ದಾರೆ ಮತ್ತು ಸರ್ಕಾರದಿಂದಲೂ ಆಗಲೇ ಆದೇಶ ಸಹಿತ ಇದೆ, ರೈತರ ಹತ್ರ ಡಿಸ್ಕಸ್ ಮಾಡಿ ಅವ್ರಿಗೇನು ನೋಡಿ ಅಂತ. ಅಲ್ಲಿದೆ ರೈತರದ್ದೇನು ಅಂತಂದರೆ ಪಕ್ಕದಲ್ಲಿ ನಮ್ಮನೆಯವ್ರು ಹೇಳಿದ್ದು ಅಷ್ಟೇ, ರೈತರು ಹೇಳ್ತಿರೋದು ಅಷ್ಟೇ, ಪಕ್ಕದಲ್ಲಿ 200 ಎಕರೆ ಅರಣ್ಯ ಇದೆ, ಅದನ್ನು ತಗೊಳ್ಳಿ, ರೈತರ ಜಾಗಕ್ಕೆ ಹೋಗಬೇಡಿ ಅಂತ. ಸೊ ಹಂಗಾಗಿ ನಾವು ರೈತರ ಪರವಾಗಿದ್ದೀವಿ. ಮತ್ತು ನಮ್ಮನೆಯವ್ರಿಗೆ ಜನರ ನಾಡಿ ಜನದ ಗೊತ್ತಾಗ ಮುಂಚೆನೇ ಅವ್ರಿಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಬಹುಶಃ ಅವ್ರು ಆಗಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ, ಇದ್ರ ಬಗ್ಗೆ ಕೆಲಸನೂ ಮಾಡ್ತಿದ್ದಾರೆ. ನಾವು ರೈತರ ಪರವಾಗಿ ಇದ್ದೀವಿ. ನಮಗೆ ರೈತರ ಬೇಡಿಕೆ ಅಂದರೆ ಏನೀಗ HAL ಆಗಿದೆ, ಅಲ್ಲಿ ಮುಂಚೆ ಏನು ಹೇಳಿದ್ರು ನಮ್ಮ ರೈತರ ಮಕ್ಕಳಿಗೆ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು, ಅದು ಜಾಬ್ ಕೊಟ್ಟಿಲ್ವಂತೆ. ಈಗಲೂ ಕೂಡ ಅದೇ ರೀತಿ ಆಗುತ್ತೆ, ಮತ್ತು ಬಿಟ್ಕೊಟ್ರೆ ನಾವೆಲ್ಲ ಬೀದಿ ಬರ್ಬೇಕಾಗುತ್ತೆ ಅಂತ. ಇಲ್ಲ, HAL ಆ ಥರ ಏನು ಜಾಬನ್ನು ತಗೊಳ್ಳೋದೆಲ್ಲ ಏನು ನಡೀತಾ ಇಲ್ಲ. ಅಲ್ಲೇನೋ ITI ಮಾಡಿರೋರಿಗೆ 11 ಮಂತ್ಸ್ ಅಂತ ತಗೊತಾರೆ ಅನಿಸುತ್ತೆ. ಪರ್ಮನೆಂಟಾಗಿ ಯಾವುದು ಇದು ರಿಕ್ರೂಟ್ಮೆಂಟ್ ಏನೂ ಆಗಿಲ್ಲ. ಹಾಗಾಗಿ ನಮ್ಮ ತಾಲೂಕಿನ ಮಕ್ಕಳನ್ನ ತಗೊಂಡಿಲ್ಲ ಅಂತ ಅಂದ್ಕೊತೀವಿ. ಆಮೇಲೆ ನಮ್ಮಲ್ಲಿ ನಾವು ಕಳಿಸೋದನ್ನ ಹೆಚ್ಚು ಕಮ್ಮಿ ತೊಗೊಳ್ತಾ ಇದ್ದಾರೆ. ನಮಗೆ ಗೊತ್ತಿರೋಂಗೆ ತುಂಬ ಜನ ಹೋಗ್ತಿದ್ದಾರೆ. ರಿಕ್ರೂಟ್ಮೆಂಟ್ಸ್ ಏನೇನು ಆಗಿಲ್ಲ. ಆವಾಗ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಹೆಚ್ಚಿನ ಒತ್ತು ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಇಂಡಸ್ಟ್ರಿ ಕಾಮರ್ಸ್ಗೆ ಆಮೇಲೆ KIADBIಗೆ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ಆಲ್ರೆಡಿ ಆದೇಶ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕುಟುಂಬಕ್ಕೂ ಸಹಿತ ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ಬದಲಾಗಿ
ಸೋಷಿಯಲ್ ಫಾರೆಸ್ಟು, ಖರಾಬ್ ಜಾಗ, ಕಾವಲ್ ಜಾಗನ ಬಳಕೆ ಮಾಡ್ಕೊಳ್ತೀವಿ ಅಂತೇಳಿ ಅಧಿಕಾರಿಗಳು ಇವಾಗ ಭರವಸೆ ಕೊಟ್ಟಿದ್ದಾರೆ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅಲ್ಲಿ ರೈತರು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಆ ರೀತಿಯಾದಂಥ ಹೋರಾಟ ಏನಾದ್ರು ಶುರುವಾಗುತ್ತಾ? HAL ಬಿಡದಿಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಅಲ್ಲಿದ್ದಿದ್ದೇ ಬೇರೆ, ಅದು ಪ್ಲ್ಯಾನ್ ಮಾಡಿದ್ದು ಹಿಂದಿನ ಸರ್ಕಾರದಲ್ಲಿ. ಈಗ ಎಕ್ಸಿಕ್ಯೂಷನ್ ಮಾಡ್ತಿದ್ದಾರೆ. 90% ರೈತರು ಬಿಡದಿನಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲೆಲ್ಲೂ ಹೊರಗಡೆಯಿಂದ ಬಂದು ಅದನ್ನು ಗಲಾಟೆಗಳು ಉದ್ದೇಶಪೂರ್ವಕವಾಗಿ ರಾಜಕೀಯದ ದುರುದ್ದೇಶ ಇಟ್ಕೊಂಡು ಮಾಡ್ತೀವಿ. ಆದರೆ ಇಲ್ಲಿ ಪ್ರಾಮಾಣಿಕ ರೈತರು ನಮ್ಮಗಳ ಜೊತೆ ಇವತ್ತಿಗೆ ಬಂದಿದ್ದಾರೆ, ಮನವಿನ ಸ್ಪಂದಿಸಿದ್ದಾರೆ, ಶಾಸಕರು ಹಾಗೂ ಮುಖ್ಯಮಂತ್ರಿಗಳು. ಅದಕ್ಕೆ ಎಲ್ಲರದ್ದು ಒಮ್ಮತ ಇದೆ. ನೀವೇ HAL ಭೇಟಿ ಮಾಡಿದ್ರ ಸರ್? ಹೇಗೆ ಕಾಮಗಾರಿಗಳೆಲ್ಲ ಆಗಿದೆಯಾ? ಹೇಗೆ ನಡೀತಾ ಇದೆ? ಅಲ್ಲ, HAL ಅಲ್ಲಿ ಈಗ ಕೆಲಸಗಳು ನಡೀತಿದ್ದಾವೆ. ಆಮೇಲೆ ತಯಾರಿಕೆ, ಹೆಲಿಕಾಪ್ಟರ್ ತಯಾರಿಕೆ ನಡೀತಾ ಇದ್ದಾವೆ. ನಮ್ಮ ಒತ್ತಾಯ ಏನು ಅಂದರೆ, ತುಮಕೂರು ಜಿಲ್ಲೆ ಜಾಗ ನಮ್ಮದು ನೀರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಸ್ಥಳೀಕರಿಗೆ ನೀವು ಆದ್ಯತೆ ಕೊಡಿ ಅನ್ನುವಂಥ. ಸರ್, ಲಿಂಕಿಂಗ್ ಕೆನಲ್ ನಮ್ಗೆ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಜನಪ್ರತಿನಿಧಿಗಳು, ಅಧಿಕಾರಿಗಳು, ಜಿಲ್ಲಾಡಳಿತ, ರಾಜ್ಯಾಡಳಿತ ಇದ್ದಾರೆ, ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ತಾವು ಹೋರಾಟ ಮಾಡಿದ್ರಿ. ನಾವು ಎತ್ತಿನ ಒಳಗೆ ಕೇಳಿದ್ವಿ. ಈಗ ಆಲ್ರೆಡಿ ರೈತರಿಗೆ ಅದರಿಂದ ಸಕ್ಸಸ್ ಆಯಿತು, ಫಲಪ್ರದ ಆಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹಣ ಬಿಡುಗಡೆ ಒಂದು ಮಾಡಲಿಲ್ಲ ಕೇಂದ್ರ ಸರ್ಕಾರದ್ದು, ನಯಾ ಪೈಸನೂ ಬರಲಿಲ್ಲ. ಸಂಪೂರ್ಣವಾಗಿ 23,000 ಕೋಟಿ ಎತ್ತಿನ ಒಳಗೆ ನಮ್ಮ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಇನ್ನು 3 ತಿಂಗಳಲ್ಲಿ ನೀರು ಹರಿಯುತ್ತೆ ಅಂತ ನಮಗೆಲ್ಲರಿಗೂ ಸಂಪೂರ್ಣವಾದಂಥ ಭರವಸೆ ಇದೆ. ಅಲ್ಲ ಸರ್, ಈಗ ಬರ ಬೇರೆ ಶುರುವಾಗಿದೆ, ಸಾಕಷ್ಟು ಕಡೆ ಮಳೆ ಕೊರತೆ ಆಗಿದೆ, ರೈತರಿಗೂ ಸಮಸ್ಯೆ ಆಗ್ತಾ ಇದೆ. ಲಿಂಕಿಂಗ್ ಕೆನಲ್ ಆಗಿದೆ, ಇನ್ನೂ ಸಮಸ್ಯೆ ಆಗುತ್ತೆ. ಲಿಂಕಿಂಗ್ ಕೆನಾಲಿನ ಅದು ಎಕ್ಸಿಕ್ಯೂಷನ್ ಯಾವಾಗ ಆಗ್ತದೆ, ಮುಂದಕ್ಕೆ ಏನೇನು ನಡೀತವೆ ಅಂತೇಳಿ ಜಿಲ್ಲಾಡಳಿತ ಹಾಗೂ ರಾಜ್ಯಾಡಳಿತ ಅದನ್ನು ತೀರ್ಮಾನ ತಗೊಳ್ತಾರೆ.